ರಾಮದುರ್ಗದ ಶ್ರೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಭಾರಿ ಅದ್ಧೂರಿಯಿಂದ ನಡೀತಿದ್ದು ಈ ಜಾತ್ರೆಗೆ ಸಾಕಷ್ಟು ಐತಿಹಾಸಿಕ ಪುರಾವೆಗಳು ಇವೆ. ರಾಜಮನೆತನದಿಂದ ಈ ಒಂದು ಜಾತ್ರೆ ನಡೀತಾ ಬಂದಿದ್ದು ಹೀಗೆ ಕೂಡ ಸಾಕಷ್ಟು ವಿಶೇಷತೆಯನ್ನು ಮತ್ತು ಐತಿಹಾಸಿಕತೆಯನ್ನು ಹೊಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೀತಾ ಇರುವುದು. ನನ್ನ ಬಲಭಾಗದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ತೋರಿಸ್ಲಿಕ್ಕೆ ಹೇಳ್ತೇನೆ. ಸಾಕಷ್ಟು ರಥಬೀದಿಯನ್ನು ಶೃಂಗಾರ ಮಾಡಿರುವಂಥದ್ದು, ವಿವಿಧ ದೀಪಗಳ ಅಲಂಕಾರ ಆಗಿರ್ಬೋದು, ಹಾಗೆ ಕಮಾನ್ ಆಗಿರ್ಬೋದು, ಹೀಗೆ ಧ್ವಜಗಳಾಗಿರ್ಬೋದು, ಹೀಗೆ ಸಾಕಷ್ಟು ಒಂದು ಬೆಳಕಿನವಾಗಿ ಮತ್ತು ಅರ್ಥಪೂರ್ಣವಾಗಿ ಮತ್ತು ವಿಶಿಷ್ಟವಾಗಿ ತಯಾರು ಮಾಡಿರುವಂಥದ್ದು. ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ ತೇರನ್ನು ಒಂದು ಸಮಾಜದ ಜನಾಂಗ ಕೂಡಿ ಅದನ್ನ ಹೊಳಿಸುವಂಥದ್ದು, ಅಂದರೆ 360 ಡಿಗ್ರಿಯಲ್ಲಿ ಇಳಿಜಾರಿನಲ್ಲೂ ಕೂಡ ತೇರನ್ನು ಹೊಳಿಸುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥ ಜಾತ್ರಾ ಮಹೋತ್ಸವ ಇದಾಗಿರುವಂಥದ್ದು. ಈ ಜಾತ್ರಾ ಮಹೋತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಗಂಗಾಧರ್ ಭೋಸ್ಲೆ ಅವರು ಇದ್ದಾರೆ. ಅವ್ರನ್ನ ಕೇಳೋಣ ಈ ಜಾತ್ರೆ ವಿಶೇಷತೆ ಏನು ಅಂತ ಅಂತೇಳಿ. ಸರ್, ಈ ಜಾತ್ರೆ ವಿಶೇಷತೆ ಏನು ಸರ್? ಕಳೆದ ರಾಜ ಮಹಾರಾಜರ ಕಾಲದಿಂದ ಐತಿಹಾಸಿಕ ದೇವಸ್ಥಾನ, ರಾಮದುರ್ಗ ತಾಲೂಕಿನ ಆರಾಧ್ಯ ದೈವ, ಗ್ರಾಮ ದೇವತೆಯಿಂದ ಖ್ಯಾತಿಯಾದಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ 10 ದಿನಗಳವರೆಗೆ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ಸಮಾಜದ ಬಾಂಧವರನ್ನು ಒಳಗೊಂಡು ಪ್ರತಿಯೊಬ್ಬರಿಗೂ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಾಜದ ಒಬ್ಬರಿಗೆ ಈ ಕೆಲಸವನ್ನು ಕೊಟ್ಟು ಎಲ್ಲರನ್ನೂ ಕೂಡಿಸಿ 10 ದಿನಗಳ ಕಾಲ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಆಚರಿಸಲಾಗ್ತಾ ಇದೆ. ಯುಗಾದಿ ಪಾಡ್ಯದಿಂದ ಪ್ರಾರಂಭವಾಗಿ ರಾಮನವಮಿಯ ಮರುದಿವಸ ಅದ್ದೂರಿಯಿಂದ ರಥವನ್ನು ಎಳೆಯುತ್ತಿದ್ದಾರೆ. ಆ ರಥದ ವಿಶೇಷತೆ ಏನೆಂದರೆ ಏರಿನಲ್ಲಿ ನಿಂತುಕೊಂಡು ಕನಿಷ್ಠ ಪೂರ್ಣ ರಥವನ್ನೇ, ದೊಡ್ಡದಾದಂಥ ರಥವನ್ನೇ ನಮ್ಮ ಭೋವಿ ಒಡ್ಡರ ಸಮಾಜದ ಬಾಂಧವರು ಅದನ್ನು ಮರಳಿಸುವ ದೃಶ್ಯ ಒಂದು ಅದ್ಭುತವಾಗಿರುತ್ತದೆ. ಸರ್, ಜೊತೆಗೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ಜಾತ್ರೆ ನಡೀತಿರುವಂಥದ್ದು. ಈ ಬಾರಿ ಸಾಕಷ್ಟು ವಿಶೇಷತೆಗಳಿಂದ ಕೊಟ್ಟಿರ್ಬೋದು. ಈ ಬಾರಿ ಭಾರಿ ಅಲಂಕಾರವನ್ನು ಮಾಡಿದ್ದಾರೆ. ರಾಮನವಮಿಗೆ ಏನೇನೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಅಂತ? ಈ ಬಾರಿ ರಾಮದುರ್ಗದ ಜನತೆ ಸ್ವ ಇಚ್ಛೆಯಿಂದ, ಸ್ವಪ್ರೇರಣೆಯಿಂದ ಸಾಕಷ್ಟು ಯುವಕ ಮಂಡಳದವರು, ಬೇರೆ ಬೇರೆ ಸಮಾಜದವರು ತಾವಾಗಲೇ ಯಾವುದೇ ಒಂದು ಈ ರಾಮದುರ್ಗ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗಲೆನ್ನುವ ಒಂದು ಉದ್ದೇಶದಿಂದ ಲೈಟಿನ ವ್ಯವಸ್ಥೆ ಆಗಲಿ, ದೀಪಾಲಂಕಾರವಾಗಲಿ, ಇಲ್ಲಿ ಪೋಸ್ಟರ್ಗಳ ಬ್ಯಾನರ್ಗಳ ವ್ಯವಸ್ಥೆ ಆಗಲಿ ಬಹಳ ಉತ್ತಮವಾಗಿ ನೆರವೇರಿಸಿ ರಾಮದುರ್ಗ ತಾಲೂಕಿನಲ್ಲೇ ಪ್ರಥಮ ಬಾರಿ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಎಲ್ಲ ಯುವಕ ಮಿತ್ರರು ಮತ್ತು ಎಲ್ಲ ಸಮಾಜದ ಬಾಂಧವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಜಾತ್ರಾ ಮಹೋತ್ಸವ ಅಂದರೆ ಇದು ಐತಿಹಾಸಿಕ ಹಿನ್ನೆಲೆ ಉಳ್ತಕ್ಕಂಥ ಜಾತ್ರೆ. ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ದೀಪಾಲಂಕಾರ ಆಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಎಲ್ಲ ಸರ್ವ ಜಾತಿ ಜನಾಂಗದವರು ಕೂಡ ಈ ಜಾತ್ರೆಯನ್ನು ಆಚರಿಸಿರೋದು ಇನ್ನೊಂದು ವಿಶೇಷ. ಜೊತೆಗೆ ಕೆಲ ಹಿಂದೂಪರ ಸಂಘಟನೆಗಳು ಹಾಗೆ ಕೆಲ ಸಂಘಟನೆಗಳು ರಾಮನವಮಿಯ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ, ಬೈಕ್ ರ್ಯಾಲಿ, ಜೊತೆಗೆ ಶೋಭಾಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥ ಜಾತ್ರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ, JBM ನ್ಯೂಸ್, ರಾಮದುರ್ಗ.